ಹೆಣ್ಣಿಗೆ ಬರೀ ತಾಳಿ ಅಷ್ಟೇ ಅಲ್ಲ ಅದಕ್ಕೆ, ಅದನ್ನ ಕಟ್ಟಿರೋ ಗಂಡ ಕೂಡ ಮುಖ್ಯ. ಅವನ ಜೊತೆ ಬಾಳೋದು ಮುಖ್ಯ. ನೀವು ಗಂಡನ್ನೇ ಬೇಡ ಅಂತಿದ್ದೀರಾ, ಮತ್ತೆ ತಾಳಿ ಯಾಕೆ ಬೇಕು? ಯಾಕೆ ಅಂದ್ರೆ ಅದು ನನ್ನ ಮುತ್ತೈದೆತನ. ಗಂಡ ಇಲ್ದೆ ಮುತ್ತೈದೆತನ. ಗಂಡನ್ ಬಿಟ್ರು ಒಂದೇ, ಗಂಡ ಸತ್ರು ಒಂದೇ. ಅದಕ್ಕೇನು ವ್ಯತ್ಯಾಸ ಇಲ್ಲ ಅದಕ್ಕೆ. ಭಾವ, ನೀವು ಅರ್ಜುನ್ ಕೈಲಿ ತಾಳಿ ಕಟ್ಟಿಸ್ಕೊಳ್ಬೇಕು ಅನ್ನೋದೇ ಆದ್ರೆ ಪ್ರೀತಿಯಿಂದ ಕಟ್ಟಿಸ್ಕೊಳ್ಳಿ. ನಿಮ್ ಸಂಬಂಧ ಉಳಿಲಿ ಅಂತ ಹೇಳಿ ಕಟ್ಟಿಸ್ಕೊಳ್ಳಿ. ಇಲ್ಲ ಅಂದ್ರೆ 3 ಗಂಟೆಗೆ ಅರ್ಥನೇ ಇರಲ್ಲ ಅದಕ್ಕೆ. ಕಾಯ ವಾಚ ಮನ್ಸ ಜೊತೆಯಾಗಿರ್ತೀನಿ ಅಂತ ಹೇಳಿ ಕಟ್ಟೋ ಗಂಟದು. ಎಂಥ ಸಂದರ್ಭ ಬರ್ಲಿ ನಾನು ನಿನ್ಮೇಲೆ ನಂಬಿಕೆ ಕಳ್ಕೊಳ್ಳಲ್ಲ ಅಂತ ಮಾಡೋ ಪ್ರಮಾಣ ಅದು. ನಿಮಗೆ ಅವನ ಮೇಲೆ ನಂಬಿಕೆನೇ ಇಲ್ಲ ಅಂದಮೇಲೆ ತಾಳಿ ಕಟ್ಟಿಸ್ಕೊಂಡ್ರೆ ಏನ್ ಅರ್ಥ ಅದಕ್ಕೆ? ಹೌದು ಅಕ್ಕ, ನೀವು ಬಾಬಾ ಚೆನ್ನಾಗಿರ್ಬೇಕು. ನೀವಿಬ್ರು ದೂರ ಆಗ್ತಿರೋದು ನನ್ನ ಕೈ ನೋಡಕ್ ಆಗ್ತಿಲ್ಲ. ಈಗ ತಾಳಿ ಕಳ್ದೋಗಿರೋದ್ರಿಂದ ಅಮಂಗಳ ಆಗಿದೆ. ಅರ್ಜುನ್ಗೇನು ಆಗ್ಬಾರ್ದು ಅಂದ್ರೆ ಅವನ ಜೊತೆ ಮಾತಾಡಿ, ನಿನ್ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳಿ ತಾಳಿ ಕಟ್ಟಿಸ್ಕೊಳ್ಳಿ. ಅವನನ್ನು ಬಿಟ್ಟೋಗ್ಬಿಡಿ ಅದಕ್ಕೆ. ಅವನ ಜೊತೆ ಹೊಸ ಜೀವನ ಶುರು ಮಾಡಿ. ಹೌದು ಕಣೆ, ಕರ್ಣ ಸರಿಯಾಗಿ ಹೇಳ್ತಿದ್ದಾನೆ. ನೋಡು, ನೀನೇ ಅರ್ಜುನ್ಗೆ ಫೋನ್ ಮಾಡಿ ನಾವಿಬ್ರು ಇನ್ ಮುಂದೆ ಚೆನ್ನಾಗಿರೋಣ ಅಂತ ಹೇಳು. ಹಾಗ್ ನೋಡು, ಅವನೇ ಓಡೋಡಿ ಬರ್ತಾನೆ. ನನಗವರು ಬೇಡ, ಅವ್ರು ಕಟ್ಟಿರೋ ತಾಳಿನೂ ಬೇಡ. ಅದಕ್ಕೆ ಕೇಳಿಸ್ಕೊಂಡೇನ ಅವಳ ಮಾತನ್ನ? ಇಷ್ಟೊತ್ತು ತಾಳಿ ಬೇಕು ಅಂತಿದ್ಲು. ಅವನ ಜೊತೆ ಬದುಕಬೇಕು ಅಂದ್ರೆ ಅವನು ಬೇಡ, ತಾಳಿನೂ ಬೇಡ ಅಂತ ಹೊಟ್ಟೋದ್ಲು. ಬುಡಬಡಿಕೆ ನೋಡಿದ್ರೆ ಮನೆಯಲ್ಲಿ ಸಾವಾಗತ್ತೆ ಅಂತ ಅಂದ. ಈಗ ನೋಡಿದ್ರೆ ನನ್ನ ತಾಳಿನೇ ಕಳೆದು ಹೋಗಿದೆ. ಕಡೆ ಪಕ್ಷ ಅರ್ಜುನ್ ಸರ್ ಕೈಲಿ ಅರ್ಶನ ದಾರನಾದ್ರೂ ಕಟ್ಸ್ಕೊಳ್ಳೋಣ ಅಂದ್ರೆ ಅದು ಆಗ್ತಾ ಇಲ್ಲ. ಅಂದ್ರೆ ನಿಜವಾಗ್ಲೂ ಮುಂದೆ ಏನಾದ್ರೂ ಗ್ರಹಚಾರ ಕಾದಿದ್ಯಾ? ದೇವ್ರೆ, ಯಾರಿಗೂ ಬೇಡವಾಗಿರೋ ಜೀವ ನಾನು. ಬೇಕಾದ್ರೆ ನನ್ನ ಪ್ರಾಣನೇ ತಗೋ, ಆದ್ರೆ ಅರ್ಜುನ್ ಸರ್ ಮಾತ್ರ ಏನೂ ಆಗ್ಬಾರ್ದು. ದಯವಿಟ್ಟು ಅವ್ರ ಜೀವ ಉಳಿಸು. ಸದ್ಯಕ್ಕೆ ವಿಧಿ ಇಲ್ದೆ ಈ ತಾಳಿನ ನನಗ್ ನಾನೇ ಕಟ್ಕೋತಾ ಇದ್ದೀನಿ. ನನ್ ಗಂಡನ ಆಯಸ್ನ ಗಟ್ಟಿ ಮಾಡು ಭಗವಂತ, ನನ್ ಗಂಡನ ಆಯಸ್ನ ಗಟ್ಟಿ ಮಾಡು. ಅದಕ್ಕೆ ನಿಮ್ಮ ಒದ್ದಾಟ ನನ್ನ ಕೈಲಿ ನೋಡೋದಕ್ಕಾಗ್ತಿಲ್ಲ. ಅದಕ್ಕೆ ತಗೊಳ್ಳಿ ನಿಮ್ಮ ತಾಳಿ. ಥ್ಯಾಂಕ್ಸ್ ಬಾಬಾ, ಥ್ಯಾಂಕ್ ಯು ಸೋ ಮಚ್. ಕಳೆದೋಗಿರೋ ತಾಳಿ ನಿಮ್ಗೆ ಎಲ್ಲಿ ಸಿಕ್ತು? ಅದು ಕಳೆದೋಗಿರ್ಲಿಲ್ಲ, ಅದಕ್ಕೆ ನಾನೇ ಕದ್ದಿದ್ದು. ಕದ್ದಿದ್ರಾ? ಯಾಕೆ? ನನಗೆ ಒಂದು ಕನ್ಫರ್ಮೇಶನ್ ಬೇಕಾಗಿತ್ತು. ಏನ್ ಕನ್ಫರ್ಮೇಶನ್? ನಿಜವಾಗ್ಲೂ ನೀವು
ಅರ್ಜುನ್ನ ದ್ವೇಷ ಮಾಡ್ತಾ ಡೈವರ್ಸ್ ಕೊಡ್ತಾ ಇದ್ದೀರಾ? ಇಲ್ಲ ಬೇರೆ ಏನಾದ್ರೂ ಉದ್ದೇಶ ಇದೆಯಾ? ಬೇರೆ ಉದ್ದೇಶ ಏನಿರುತ್ತೆ? ಅವ್ರು ನನಗೆ ಮೋಸ ಮಾಡಿದ್ದಾರೆ, ಅದಕ್ಕೆ ಅವರಿಂದ ದೂರ ಆಗ್ತಾ ಇದ್ದೀನಿ. ಸುಳ್ಳು. ನೀವು ಅವನನ್ನ ಬಿಡ್ತಿರೋ ಉದ್ದೇಶನೇ ಅವನಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ತಾನೆ? ಯಾರು ಹೇಳಿದ್ದು ನಿಮ್ಗೆ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ. ಅದಕ್ಕೆ ನಿಮಗೆ ಮಗು ಆಗಿಲ್ಲ ಅಂತ ನೀವೇ ಅರ್ಜುನ್ಗೆ ಇನ್ನೊಂದು ಮದುವೆ ಮಾಡಿಸೋದಕ್ಕೆ ತುಂಬಾ ಪ್ರಯತ್ನ ಪಟ್ರಿ. ಆದ್ರೆ ಅರ್ಜುನ್ ಅದಕ್ಕೆ ಒಪ್ಕೊಳ್ಳಿಲ್ಲ. ಅದಕ್ಕೆ ಅವನ ಕ್ಯಾರೆಕ್ಟರ್ ಮೇಲೆ ಅನುಮಾನ ಬರೋ ಥರ ನಾಟಕ ಆಡಿದ್ರಿ. ಅವನಿಗೆ ಡೈವರ್ಸ್ ಕೊಟ್ಟು ಅವನಿಂದ ದೂರ ಆಗಿ ಇನ್ನೊಂದು ಮದುವೆ ಮಾಡೋ ಪ್ಲಾನ್ ನಿಮ್ದು. ಹೇಳಿ ಅದಕ್ಕೆ, ನಿಜ ತಾನೇ? ಸುಳ್ಳು. ನಾನು ಯಾಕೆ ಹೀಗೆಲ್ಲ ಮಾಡ್ಲಿ? ಯಾಕಂದ್ರೆ ಅವ್ನು ನಿಮ್ಮನ್ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನೀವು ಡೈವರ್ಸ್ ಕೊಟ್ಟು ಅವನಿಂದ ದೂರ ಆಗಿ ಅವನಿಗೆ ಇನ್ನೊಂದು ಮದುವೆ ಮಾಡೋ ಉದ್ದೇಶ ನಿಮ್ದು. ನಿಜ ಹೇಳಿ ಅದಕ್ಕೆ, ಮೀರನ್ನು ಕೂಡ ನೀವೇ ತಾನೇ ಕರ್ಕೊಂಡು ಬಂದಿದ್ದು. ನಿಲ್ಸಿ ಭಾವ, ಸಾಕು. ನಿಮ್ ತಮ್ಮನ ಹೀರೋ ಮಾಡೋದಕ್ಕೆ ನನ್ನನ್ನು ವಿಲನ್ ಮಾಡಬೇಡಿ. ಅವ್ರು ತಪ್ಪು ಮಾಡಿರೋದಕ್ಕೇನೆ ನಾನು ಅವ್ರನ್ನ ಬಿಟ್ಟು ಹೋಗ್ತಾ ಇರೋದು. ಇಲ್ದೆ ಹೋದ್ರೆ ಅಷ್ಟು ಪ್ರೀತಿಸೋ ಗಂಡನ ಯಾವ ಹೆಂಡತಿ ತಾನೇ ಬಿಟ್ಟು ಹೋಗ್ತಾಳೆ? ನೀವು ತ್ಯಾಗಮಯ ಅದಕ್ಕೆ. ಅರ್ಜುನ್ ಸುಖವಾಗಿರ್ತಾನೆ ಅನ್ನೋ ಭ್ರಮೇಲಿ ಅವನು ನೀವು ಬಿಟ್ಟು ಹೋಗ್ತಿದ್ದೀರಾ. ಅರ್ಜುನ್ ಒಳ್ಳೇದ್ ಮಾಡ್ತಿದ್ದೀನಿ ಅನ್ನೋ ಭ್ರಮೆ ನಿಮ್ಗೆ. ಆ ಭ್ರಮೇಲಿ ನೀವು ಅವನು ಕೆಟ್ಟದ್ ಮಾಡ್ತಿದ್ದೀರಾ. ನೀವು ಬಿಟ್ಟೋದ್ರೆ ಅರ್ಜುನ್ ಇನ್ನೊಂದು ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ತಾನೆ ಅನ್ನೋ ಭ್ರಮೆ ನಿಮ್ಗಿದ್ರೆ ಅದನ್ನ ಮೊದಲು ತೆಗ್ದಾಕಿ. ನಿಮ್ಮ ಹಠಕ್ಕೆ ಅವ್ನು ಡೈವರ್ಸ್ ಕೊಡ್ಬೋದು ಅದಕ್ಕೆ, ಆದ್ರೆ ಯಾವುದೇ ಕಾರಣಕ್ಕೂ ಅವನು ಇನ್ನೊಂದು ಹುಡುಗಿಗೆ ತಾಳಿ ಕಟ್ಟಲ್ಲ. ಹಾಗೇನಾದ್ರೂ ಇನ್ನೊಂದು ಮದುವೆ ಆಗ್ಲೇಬೇಕು ಅನ್ನೋ ಸಿಚುವೇಶನ್ ಬಂದ್ರೆ ಏನಾದ್ರೂ ಮಾಡ್ಕೊಂಡು ಸತ್ತು ಹೋಗ್ತಾನೆ ಅದಕ್ಕೆ. ಸಾಕು ಅದಕ್ಕೆ, ಇದನ್ನೆಲ್ಲ ಇಲ್ಲಿಗೆ ನಿಲ್ಸ್ಬಿಡಿ. ಮಗುವಿನ ಹುಚ್ಚಕೋಸ್ಕರ ನಿಮ್ ಸಂಸಾರನ ಹಾಳು ಮಾಡ್ಕೋಬೇಡಿ. ಮಾಡದೇ ಇರೋ ತಪ್ಪಿಗೆ ಅರ್ಜುನ್ಗೂ ಶಿಕ್ಷೆ ಕೊಟ್ಟು ನೀವು ಒಳ್ಳೊಳ್ಗೆ ಯಾಕೆ ಕೊರಗ್ತಿದ್ದೀರಾ? ಈ ಮನೆಗೆ ಮಗು ಬರೋ ಋಣ ಇದ್ರೆ ಯಾವ್ದೋ ಒಂದ್ ರೀತಿಲಿ ಬರುತ್ತೆ, ನಿಮ್ ಮಡ್ಲು ತುಂಬುತ್ತೆ. ದಯವಿಟ್ಟು ಈ ಹುಚ್ಚಾಟನೆಲ್ಲ ಬಿಟ್ಟು ಅರ್ಜುನ್ ಜೊತೆ ಸಂಸಾರ ಮಾಡಿ ಅದಕ್ಕೆ. ಭಾವ, ನಾನು ಅರ್ಜುನ್ ಸರ್ ಮೇಲಿರೋ ಆಸೆನೇ ಬಿಟ್ಟಾಯ್ತು. ಇನ್ನು ಮಗು ಆಸೆ ಇಟ್ಕೊಂಡಿರ್ತೀನ? ಓ, ಹಾಗಾದ್ರೆ ನಿಮ್ಗೆ ಅರ್ಜುನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇಲ್ವಾ? ಇದ್ದಿದ್ರೆ ನಾನು ಯಾಕೆ ಬಿಡ್ತಿದ್ದೆ? ಗಂಡನ ಮೇಲೆ ಪ್ರೀತಿ ಇಲ್ದೇ ಇರೋ ನೀವು ಅವನ್ ಪ್ರೀತಿಯಿಂದ ಕಟ್ಟಿರೋ ಆ ತಾಳಿ ಮೇಲೆ ಏನಕ್ಕೆ ಪ್ರೀತಿ? ತಾಳಿ ಕಳ್ದೋಯ್ತು ಅಂತ ಯಾಕಿಷ್ಟು ಒದ್ದಾಡ್ತಿದ್ರಿ? ಯಾಕಂದ್ರೆ ಅದು ನನಗೆ ತಾಳಿ ಮೇಲಿರೋ ಗೌರವ. ತಾಳಿ ಕಟ್ಟಿರೋನ್ ಮೇಲೆ ಇಲ್ದೇ ಇರೋ ಗೌರವ ತಾಳಿ ಮೇಲೆ ಏನಕ್ಕತ್ಗೆ? ಭಾವ, ಅದು ಈ ಮಣ್ಣಿನ ಹೆಣ್ಣಿನ ಗುಣ. ಇಲ್ಲಿ ಹುಟ್ಟಿರೋ ಪ್ರತಿ ಹೆಣ್ಣು ತಾಳಿನ ದೇವ್ರು ಅಂತ ಪೂಜಿಸ್ತಾಳೆ. ಗಂಡನ ಬಿಟ್ಟ ತಕ್ಷಣ ತಾಳಿ ತೆಗಿಬೇಕು ಅಂತ ಯಾವ ಕಾನೂನು ಹೇಳಿಲ್ಲ. ಗಂಡ ಹೊಡಿಲಿ ಬಡಿಲಿ ಅಥವಾ ಅವನ ಮೇಲೆ ಎಷ್ಟೇ ಕೋಪ ಇರ್ಲಿ, ಯಾವ ಹೆಣ್ಣು ಸಹ ಅವನ್ ಕಟ್ಟಿರೋ ತಾಳಿ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ ಭಾವ.